ವಿದ್ಯಾರ್ಥಿಗಳಿಗೆ ಸ್ವಾಗತ. ಇದು 2024ನೇ ವರ್ಷದ ಸಮಾಜ ವಿಜ್ಞಾನ ಪ್ರಶ್ನೆ ಮಾದರಿ ಉತ್ತರ ಕೀಯಾಗಿದೆ. ಇಲ್ಲಿ ಬಹುವಾಕ್ಯ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ, ಕಾಯಂ ಜಮಾನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತಿದೆ. ಕಾರ್ನ್ ವಾಲಿಸ್ ಅಂತ ಬರೀಬೇಕು. ಸೆಕೆಂಡ್ ಕ್ವಶನ್, ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳಿದ್ದಾರೆ. ಆಪ್ಷನ್ ಎ, ಬ್ರಿಟಿಷರು ಮಾಹಿತಿಯನ್ನು ವಶಪಡಿಸಿಕೊಂಡರು. ಮೂರನೇ ಪ್ರಶ್ನೆ, ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಕಚೇರಿ ಇರುವುದು ಎಲ್ಲಿ. ಜಿನೆವಾದಲ್ಲಿ ಅಂತ ಬರೀಬೇಕು. ನಾಲ್ಕನೇ ಪ್ರಶ್ನೆ, ಭಾರತದ ಚಹಾದ ಬಂದರು ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಸಿ, ಕೋಲ್ಕತ್ತಾ. ಐದನೇ ಪ್ರಶ್ನೆ, ಸಂವಿಧಾನದ 17ನೇ ವಿಧಿಯ ಮಹತ್ವ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಬಿ, ಅಸ್ಪೃಶ್ಯತೆ ನಿವಾರಣೆ. ಆರನೇ ಪ್ರಶ್ನೆ, ನರ್ಮದಾ ಬಚಾವ್ ಆಂದೋಲನದ ನೇತೃತ್ವ ವಹಿಸಿದವರು ಯಾರು ಅಂತಿದೆ. ಆಪ್ಷನ್ ಎ, ಬಾಬಾ ಆಮ್ಟೆ ಮತ್ತು ಮೇಧಾ ಪಾಟ್ಕರ್. ಏಳನೇ ಪ್ರಶ್ನೆ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತಿದೆ. ಬಿ, ಡಾಕ್ಟರ್ ಎಂ.ಎಸ್. ಸ್ವಾಮಿನಾಥನ್ ಅಂತ ಬರೀಬೇಕು. ಎಂಟನೇ ಪ್ರಶ್ನೆ, ರಮೇಶ್ ಎಂಬ ವ್ಯಕ್ತಿಗೆ 5 ವರ್ಷ ಮಗಳಿದ್ದಾಳೆ. ಆತನು ಭವಿಷ್ಯದಲ್ಲಿ ಅವಳ ವಿವಾಹಕ್ಕೆ ಹಣವನ್ನು ಉಳಿತಾಯ ಮಾಡಲು ನಿರ್ಧರಿಸುತ್ತಾನೆ. ಹಾಗಾದರೆ ಅವನು ತೆರೆಯಬೇಕಾದ ಸೂಕ್ತವಾದ ಬ್ಯಾಂಕ್ ಖಾತೆ ಆವರ್ತ ಠೇವಣಿ ಖಾತೆ. ಎರಡನೇ ಭಾಗದಲ್ಲಿ ಒಂದೊಂದು ವಾಕ್ಯದಲ್ಲಿ 8 ಪ್ರಶ್ನೆಗಳನ್ನು ಕೇಳಿದ್ದಾರೆ. 9ನೇ ಪ್ರಶ್ನೆ ಏನೆಂದರೆ, ಸತ್ಯಾರ್ಥ ಪ್ರಕಾಶ ಎಂಬ ಕೃತಿಯನ್ನು ರಚಿಸಿದವರು ಯಾರು. ದಯಾನಂದ ಸರಸ್ವತಿ. 10ನೇ ಪ್ರಶ್ನೆ, ಇಲ್ಬರ್ಟ್ ಮಸೂದೆಯ ಮೂಲ ಉದ್ದೇಶವೇನು. ಏಕರೂಪದ ಕಾನೂನು ವ್ಯವಸ್ಥೆ ಜಾರಿ. 11ನೇ ಪ್ರಶ್ನೆ, ಸಾಮಾಜಿಕ ಸ್ತರವಿನ್ಯಾಸವು ಹೇಗೆ ರೂಪುಗೊಂಡಿದೆ ಅಂತ ಕೇಳಿದ್ದಾರೆ. ಜನರ ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಇತ್ಯಾದಿಗಳ ಆಧಾರದಿಂದ ಅಂತ ಬರೀಬೇಕು. 12ನೇ ಪ್ರಶ್ನೆ, ನಿಶಸ್ತ್ರೀಕರಣ ಎಂದರೇನು ಅಂತ ಕೇಳಿದ್ದಾರೆ. ನಿಶಸ್ತ್ರೀಕರಣದ ಅರ್ಥ ಬರೀಬೇಕು ನೀವು, ಅವಾಗ ನಿಮ್ಗೆ ಒಂದು ಅಂಕ ದೊರೆಯುತ್ತೆ. 13ನೇ ಪ್ರಶ್ನೆ, ಭೂಗೋಳಶಾಸ್ತ್ರ ಕೇಳಿದ್ದಾರೆ. 14ನೇ ಪ್ರಶ್ನೆನೂ ಆಧಾರ ಪಾಠ ಭೂಗೋಳ ವಿಜ್ಞಾನದಿಂದ ಬಂದಿರೋ ಪ್ರಶ್ನೆ ಅದು. 15ನೇ ಪ್ರಶ್ನೆ ಅಂದ್ರೆ ಅಧಿಕಾರ ವಿಕೇಂದ್ರೀಕರಣ ಎಂದರೇನು ಅಂತ ಕೇಳಿದ್ದಾರೆ. ಅದ ಎಂದರೇನು ಅಂತ ಬರೀಬೇಕು ನೀವು. 16ನೇ ಪ್ರಶ್ನೆ, ಜಿಲ್ಲಾ ಕೈಗಾರಿಕೆ ಕೇಂದ್ರವನ್ನು ಏಕೆ ಸ್ಥಾಪಿಸಲಾಗಿದೆ ಅಂತ ಕೇಳಿದ್ದಾರೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಮತ್ತು ಅವುಗಳ ಆಡಳಿತ ಮತ್ತು ಸಮಗ್ರತೆ ಕೇಂದ್ರೀಕರಿಸಲು ಅಂತ ಬರೀಬೇಕು. 3ನೇ ವಿಭಾಗದೊಳಗೆ 2 ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. 17ನೇ ಪ್ರಶ್ನೆ ಅಂದರೆ, ಕಾಮನ್ವೆಲ್ತ್ ರಾಷ್ಟ್ರ ಸಂಘದ ರಚನೆ ಮಾಡಿದ್ದು ಏಕೆ ಅಂತ ಕೇಳಿದ್ರೆ ಅದಕ್ಕೆ ಕಾರಣವನ್ನು ನೀವು ಕೊಡಬೇಕು. 2, 3 ರಿಂದ 4 ಕಾನೂನು ಕೊಟ್ಟರು ನಿಮ್ಗೆ 2 ಅಂಕಗಳು ದೊರೀತಾವೆ. ಇವಿಗೆ ಕೊಟ್ಟರೆ ನಿಮ್ಗೆ 2 ಅಂಕಗಳು ದೊರೀತಾವೆ. 15ನೇ ಪ್ರಶ್ನೆ, ಹಕ್ಕು ಚಳವಳಿಯನ್ನು ವಿವರಿಸಿ ಅಂತ ಕೇಳಿದ್ರೆ ಅದರ ಬದಲಿಗೆ ಬಾಲ್ಯ ವಿವಾಹ ದುಷ್ಪರಿಣಾಮಗಳನ್ನು ತಿಳಿಸಿ ಅಂತಾರೆ. ಅದು ನೀವು ತಿಳಿಸ್ಬೇಕಿಲ್ಲ. ಹಾಗಿದ್ರೆ ಹಂಗೆ ತಿಳಿಸಿದ್ರೆ ನೀವು ಪೂರ್ಣವಾಗಿ 2 ಅಂಕಗಳು ದೊರೀತಾವೆ. 19ನೇ ಪ್ರಶ್ನೆ, ಮೊದಲನೇ ಮಹಾಯುದ್ಧದ ಪರಿಣಾಮಗಳನ್ನು ತಿಳಿಸಿ ಅಂತಾರೆ. ಮೊದಲನೇ ಯುದ್ಧದ ಪರಿಣಾಮಗಳನ್ನು ತಿಳಿಸುವುದು 19ನೇ ಪ್ರಶ್ನೆ ಒಳಗೆ. 20ನೇ ಪ್ರಶ್ನೆ, ಜುನಾಗಢ ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ಹೇಗೆ ಸೇರ್ಪಡೆ ಆಯಿತು ಅಂತ ಕೇಳಿದ್ದಾರೆ. ಯಾವುದಾದ್ರೂ 4 ಅಂಕಗಳು ನೀವು ಬರೆದ್ರೆ 4 ಪಾಯಿಂಟ್ಗಳು ಬರೆದ್ರೆ ನಿಮ್ಗೆ 2 ಅಂಕಗಳು ಇರ್ತವೆ. 21ನೇ ಪ್ರಶ್ನೆ, ಇತ್ತೀಚಿನ ವರ್ಷಗಳಲ್ಲಿ ಮಣ್ಣಿನ ಸವೆತ ಅಧಿಕವಾಗಿದೆ ಏಕೆ ಅಂತ ಕೇಳಿದ್ರೆ ಅದರ ಬಗ್ಗೆ ಬರಬೇಕು ನೀವು. 22ನೇ ಪ್ರಶ್ನೆ, ಮಾನ್ಸೂನ್ ಮಾರುತಗಳು ಆಡುವ ಜೂಜಾಟ ಹೇಗೆ ಅಂತ ಕೇಳಿದ್ದಾರೆ. ಅದರ ಬಗ್ಗೆ ವಿವರಣೆ ಮಾಡಬೇಕು. 23ನೇ ಪ್ರಶ್ನೆ, ಸಾರ್ವಜನಿಕ ಹಣಕಾಸಿಗಿಂತ ವೈಯಕ್ತಿಕ ಹಣಕಾಸು ಹೇಗೆ ಭಿನ್ನವಾಗಿದೆ ಅಂತ ಕೇಳಿದರೆ ಅದರ ಬಗ್ಗೆ ವ್ಯತ್ಯಾಸ ಮಾಡಬೇಕು. ವೈಯಕ್ತಿಕ ಮತ್ತು ಸಾರ್ವಜನಿಕ ಹಣಕಾಸಿನ ಬಗ್ಗೆ. 24ನೇ ಪ್ರಶ್ನೆ, ಪ್ರತಿ ವರ್ಷದ ಮಾರ್ಚ್ 15ರಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನು ಆಚರಿಸಲಾಗುತ್ತದೆ ಏಕೆ ಅಂತ ಕೇಳಿದರೆ ಅದರ ಬಗ್ಗೆ ತಿಳಿಸಬೇಕು. 4ನೇ ವಿಭಾಗದೊಳಗೆ 6ರ ವಾಕ್ಯದೊಳಗೆ ಉತ್ತರಿಸಿದ 3 ಅಂಕದ 9 ಪ್ರಶ್ನೆಗಳಿರ್ತಾವೆ ಇಲ್ಲಿ. 25ನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆ ಸಮಯದೊಳಗೆ ಮಾದರಿ ಮೈಸೂರು ರಾಜ್ಯವನ್ನು ಹೇಗೆ ಮಾಡಲಾಯಿತು ಸಮರ್ಥಿಸಿ ಅಂದರೆ ಅದರ ಬಗ್ಗೆ ಸಮರ್ಪಣೆ ಮಾಡಬೇಕು. ಅದರ ಬದಲಿಗೆ ಭಾರತದ ಸಾಮಾಜಿಕ ಸುಧಾರಣೆಯಲ್ಲಿ ರಾಜಾ ರಾಮ್ ಮೋಹನ್ ರಾಯರವರ ಪಾತ್ರವನ್ನು ವಿವರಿಸಿದ್ದಾರೆ. ಅದರ ಬಗ್ಗೆ ಬರೀಬೇಕು. 6 ರಿಂದ 8 ಪಾಯಿಂಟ್ ಬರೆದ ನಿಮ್ಗೆ 6 ಅಂಕಗಳು 6 ಪಾಯಿಂಟ್ ಬರೆದ ನಿಮ್ಗೆ 3 ಅಂಕಗಳು ದೊರೀತಾವೆ. 26ನೇ ಪ್ರಶ್ನೆ, ಭೂಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಪಟ್ಟಿ ಮಾಡಿ ಅಂತಾರೆ. ಅದರ ಬಗ್ಗೆ ಪಟ್ಟಿ ಮಾಡಿ ಬರೀಬೇಕು. ಕೈಗಾರಿಕಾ ವಲಯಗಳನ್ನು ಪಟ್ಟಿ ಮಾಡಿ ಅಂತಾರೆ. ಅದರ ಬಗ್ಗೆ ಪಟ್ಟಿ ಮಾಡಿ ಬರೀಬೇಕು. ಅವು ಒಂದು 6 ಅಂಕಗಳು 6 ಪಾಯಿಂಟ್ಗಳು ಬರೆದ್ರೆ ನಿಮ್ಗೆ 3 ಅಂಕಗಳು ದೊರೀತಾವೆ. 27ನೇ ಪ್ರಶ್ನೆ, ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ದೃಢೀಕರಿಸಿದ್ದಾರೆ. ಅದರ ಬಗ್ಗೆ ದೃಢೀಕರಣೆ ಮಾಡಬೇಕು. ಭಾರತದ ಅಭಿವೃದ್ಧಿಯಲ್ಲಿ ಪಂಚವಾರ್ಷಿಕ ಯೋಜನೆಗಳ ಮಹತ್ವದ ಪಾತ್ರವನ್ನು ವಹಿಸಿ ಹೇಗೆ ಅಂತ ಕೇಳಿದ್ರೆ ಅದರ ಬಗ್ಗೆ ನೀವು ವಿವರಣೆ ಮಾಡಿ ಬರೀಬೇಕು.
ರಸ್ತೆ, ಚರಂಡಿ, ಕುಡಿಯುವ ನೀರು ಅಂತ ನೀವು ಅದರ ಬಗ್ಗೆ ಬರೀಬೇಕು. ಬರ್ದ ನೀವು ಪೂರ್ಣವಾಗಿ 4 ಅಂಕಗಳು, 2 ಅಂಕಗಳು, 3 ಅಂಕಗಳು ದೊರೆಯುತ್ತವೆ. 28ನೇ ಪ್ರಶ್ನೆ, ಬ್ಯಾಂಕ್ಗಳು ನಿರ್ವಹಿಸುವ ಕಾರ್ಯಗಳನ್ನು ತಿಳಿಸಿ ಯಾವ ಅಂತ ಕೇಳಿದಾರೆ. ಅದರ ಬದಲಿಗೆ ಉದ್ಯಮಿಗಳ ಕಾರ್ಯಗಳನ್ನು ತಿಳಿಸಿ ಅಂದಾರ, ಅದನ್ನೇ ಬರೀಬೇಕು. ಅದನ್ನ ಬರೆದ ನೀವು ಪೂರ್ಣವಾಗಿ 3 ಅಂಕಗಳು ದೊರೆಯುತ್ತವೆ. 29ನೇ ಪ್ರಶ್ನೆ, ಸಹಾಯಕ ಸಂಖ್ಯಾ ಪದ್ಧತಿ ನಿಬಂಧನೆಗಳನ್ನು ತಿಳಿಸಬೇಕು. 30ನೇ ಪ್ರಶ್ನೆ, ಪ್ಲಾಸ್ಟಿಕ್ ಅನಿಲಕ್ಕೆ ಕಾರಣಗಳು ಮತ್ತು ಅದರ ಫಲಿತಾಂಶಗಳನ್ನು ವಿವರಿಸಿ ಅಂದಾರ, ಅದರ ಬಗ್ಗೆ ವಿವರಣೆ ಮಾಡಿ ಬರೀಬೇಕು ನೀವು. 31ನೇ ಪ್ರಶ್ನೆ, ರಷ್ಯಾವು ಭಾರತಕ್ಕೆ ಹಲವು ಸಂದರ್ಭಗಳಲ್ಲಿ ಸಹಕರಿಸುತ್ತಾ ಬಂದಿದೆ ಹೇಗೆ ಅಂತ ಕೇಳಿದ, ಅದರ ಬಗ್ಗೆ ನೀವು ವಿವರಣೆ ಮಾಡಿ ಬರೀಬೇಕು. ಎಲ್ಲ ಒಂದು 6 ಅಂಕಗಳು ಬರದೆ, 6 ಪಾಯಿಂಟ್ಗಳು ಬರದೆ ನಿಮ್ಗೆ 3 ಅಂಕಗಳು ದೊರೀತಾವೆ. ಅಷ್ಟು ಬರೀದು. 33ನೇ ಪ್ರಶ್ನೆ, ಅರಣ್ಯ ಸಂರಕ್ಷಣಾ ವಿಧಾನಗಳನ್ನು ತಿಳಿಸಿದ್ರೆ ಅದರ ಬಗ್ಗೆ ವಿವರಣೆ ಮಾಡಬೇಕು. 5ನೇ ವಿಭಾಗದೊಳಗೆ 8ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸಿದ್ದಾರೆ. 4 ಪ್ರಶ್ನೆಗಳನ್ನು ಕೇಳ್ತಾರೆ. 4 ಪ್ರಶ್ನೆ 34ನೇ ಪ್ರಶ್ನೆ ಅಂದ್ರೆ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರವನ್ನು ತಿಳಿಸಿದ್ದಾರೆ, ಅದರ ಬದಲಿಗೆ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ಪರಿಣಾಮಗಳನ್ನು ವಿವರಿಸಿ ಅಂತಾರೆ. 8 ಪಾಯಿಂಟ್ಗಳು ಬರೆದಾಗ ನಿಮ್ಗೆ 4 ಅಂಕಗಳು ದೊರೀತಾವೆ. 35ನೇ ಪ್ರಶ್ನೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಯ ಕಾರಣಗಳನ್ನು ತಿಳಿಸಿದ್ದಾರೆ, ಅದರ ಕಾರಣಗಳನ್ನು ತಿಳಿಸ್ಬೇಕಿಲ್ಲಿ. ಮತ್ತೆ 36ನೇ ಪ್ರಶ್ನೆ, ಮಹಿಳಾ ಸ್ಥಾನವನ್ನು ಉತ್ತಮಪಡಿಸಲು ಸರ್ಕಾರವು ಕೈಗೊಂಡಿರುವ ಕ್ರಮಗಳನ್ನು ತಿಳಿಸಿದ್ದಾರೆ, ಅದರ ಕ್ರಮಗಳನ್ನು ತಿಳಿಸಬೇಕು. ತಿಳಿಸಿದಾಗ ಪೂರ್ಣವಾಗಿ 4 ಅಂಕಗಳು ದೊರೀತಾವೆ. 37ನೇ ಪ್ರಶ್ನೆ, ಭೂಕಂಪಕ್ಕೆ ಕಾರಣಗಳು ಮತ್ತು ಅದರ ಪರಿಣಾಮಗಳನ್ನು ತಿಳಿಸಿದ್ದಾರೆ, ಪರಿಣಾಮ ಮತ್ತು ಕಾರಣಗಳನ್ನು ತಿಳಿಸೋದು. ಮತ್ತು 5ನೇ ವಿಭಾಗವನ್ನು ಭಾರತದ ನಕ್ಷೆಯನ್ನು ಕೊಟ್ಟಿದ್ದಾರೆ, ಆ ನಕ್ಷೆಗೆ ನೀವು ಈ ಭಾಗವನ್ನು ಗುರುತಿಸಬೇಕು. 23(1)2 ಉತ್ತರಾಂಶ, ಕೊಂಕಣ ತೀರ, ಹೀರಾಕೋಡ್ ಯೋಜನೆ ಮತ್ತು ಅಮೃತಸರ ಇವನ್ನು ಗುರುತಿಸಿದಾಗ ನೀವು ಪೂರ್ಣವಾಗಿ 5 ಅಂಕಗಳು ದೊರೀತಾವೆ.